ತನ್ನ ನಿಜವಾದ ಪ್ರೀತಿ ಕಳೆದುಕೊಂಡ ರತನ್ ಟಾಟಾ. ಇಡೀ ಭಾರತ ದೇಶದಲ್ಲಿ ದುಃಖದ ಛಾಯೆ. ದೇಶಕ್ಕೆ ತುಂಬಲಾಗದ ನಷ್ಟ. ರತನ್ ಟಾಟಾ ಎಂಬ ಮೇರು ವ್ಯಕ್ತಿತ್ವ ಇಹಲೋಕದ ಪ್ರಯಾಣ ಮುಗಿಸಿದ್ದಾರೆ. ರತನ್ ಟಾಟಾ ಬಗ್ಗೆ ಹೇಳುವುದಾದರೆ ಅಪ್ಪಟ್ಟ ದೇಶಪ್ರೇಮಿ, ದೇಶದ ಆಸ್ತಿ, ತುಂಬಾನೇ ಸರಳ ವ್ಯಕ್ತಿತ್ವ. ಆಗರ್ಭ ಶ್ರೀಮಂತನಾದರೂ ಎಲ್ಲಿಯೂ ಶ್ರೀಮಂತಿಕೆಯ ತೋರ್ಪಡಿಕೆಯಿಲ್ಲ. ಎಲ್ಲಿಯೇ ಆಗಲಿ ಭಾರತೀಯರಿಗೆ ಕಷ್ಟ ಬಂತೆಂದರೆ ಕೂಡಲೇ ಸಹಾಯಕ್ಕೆ ಬರುವ ವ್ಯಕ್ತಿ. ಮೂಕ ಪ್ರಾಣಿಗಳಿಗಾಗಿಯೇ ದೊಡ್ಡ ಆಸ್ಪತ್ರೆ ಕಟ್ಟಿದ ಪ್ರಾಣಿಪ್ರಿಯ, ಸ್ನೇಹಮಯಿ, ಅಜಾತಶತ್ರು. ಹೀಗೆ ಇವರ ಬಗ್ಗೆ ಎಷ್ಟು ಹೇಳಿದರೂ ಸಾಲದು. ರತನ್ ಟಾಟಾ ವೈಯಕ್ತಿಕ ಬದುಕು ನೋಡುವುದಾದರೆ ಅವರು ಮದುವೆಯಾಗಿಲ್ಲ. ಹಾಗಾದರೆ ಅವರಿಗೆ ಅವರ ಯೌವನದ ಸಮಯದಲ್ಲಿ ಪ್ರೀತಿಯ ಪ್ರೇಮ ಅಂತ ಇರಲಿಲ್ಲವೇ ಎಂದರೆ ಅವರ ಪ್ರೀತಿ ದುರಂತ ಕತೆ. ಇಂಡೋ ಚೀನಾ ಯುದ್ಧದಲ್ಲಿ ತಮ್ಮ ಪ್ರೀತಿಯನ್ನು ಕಳೆದುಕೊಂಡರು. ಅವರ ಜೀವನದ ಅತಿ ಸುಂದರ ದಿನಗಳು ಅವರೇ ಹೇಳಿರುವಂತೆ ಕಾಲೇಜು ಬಳಿಕ ನಾನು ಲಾಸ್ ಏಂಜಲೀಸ್ನಲ್ಲಿ ಆರ್ಕಿಟೆಕ್ಟ್ ಆಗಿ ಕೆಲಸ ಮಾಡಿದೆ. ಅದು ನನ್ನ ಬದುಕಿನ ಅತ್ಯಂತ ಸುಂದರ ದಿನಗಳಾಗಿತ್ತು. ಅಲ್ಲಿಯ ವಾತಾವರಣ ಸುಂದರವಾಗಿತ್ತು. ನನ್ನದೇ ಆದ ಕಾರು ಇತ್ತು. ನನ್ನ ಕೆಲಸವನ್ನು ಇಷ್ಟಪಡುತ್ತಿದ್ದೆ. ನನ್ನ ಕನಸಿನ ಹುಡುಗಿಯೂ ಸಿಕ್ಕಿದಳು. ನಾವಿಬ್ಬರೂ ಪ್ರೀತಿಯಲ್ಲಿ ಬಿದ್ದೆವು. ಸ್ವಲ್ಪದರಲ್ಲಿಯೇ ಮದುವೆ ಕೂಡ ಆಗಬೇಕೆಂದು ಬಯಸಿದ್ದೆವು. ಆದರೆ ನಾನು ಸ್ವಲ್ಪ ದಿನ ಭಾರತಕ್ಕೆ ಬಂದು ಇದ್ದು ಹೋಗಲು ತೀರ್ಮಾನಿಸಿದೆ. ಏಕೆಂದರೆ ನನ್ನ ಅಜ್ಜಿಗೆ ತುಂಬಾನೇ ಹುಷಾರಿರಲಿಲ್ಲ. ಅವರನ್ನು ನೋಡಿ 7 ವರ್ಷವಾಗಿತ್ತು. ನಾನು ಯುಎಸ್ಗೆ ಹೋಗಿ ಆಕೆಯ ಪೋಷಕರಿಗೆ ನಾವಿಬ್ಬರೂ ಮದುವೆಯಾಗಿ ಭಾರತಕ್ಕೆ ಹೋಗೋಣ ಎಂದು ಆಕೆಯ ಪೋಷಕರ ಬಳಿ ಕೇಳಿದೆ. ಆದರೆ ಅಷ್ಟರಲ್ಲಿ ಭಾರತ ಚೀನಾ ಯುದ್ಧ ನಡೆಯುತ್ತಿತ್ತು. ಆಕೆಯ ಪೋಷಕರು ಆಕೆಯನ್ನು ನನ್ನೊಂದಿಗೆ ಕಳುಹಿಸಲು ಅವರು ಒಪ್ಪಲಿಲ್ಲ ಎಂದು ಹೇಳಿದರು. ಹೀಗೆ ಅವರ ಪ್ರೀತಿ ಅಲ್ಲಿಗೆ ಕೊನೆಯಾಯಿತು. ಇದಾದ ಬಳಿಕ ಅವರು ಬಾಲಿವುಡ್ ನಟಿ ಸಿಮಿ ಗೆರೇವಾಲ್ ಜೊತೆ ಪ್ರೀತಿ ಚಿಗುರಿತು. ಇವರಿಬ್ಬರೂ ಪರಸ್ಪರ ಪ್ರೀತಿಸುತ್ತಿದ್ದರು. ಇಬ್ಬರೂ ಮದುವೆಯಾಗುವ ಬಗ್ಗೆ ಆಲೋಚಿಸುತ್ತಾರೆ. ಆದರೆ ಮದುವೆಯಾಗಿಲ್ಲ. ಇಬ್ಬರೂ ಸ್ನೇಹಿತರಾಗಿ ಉಳಿದುಕೊಳ್ಳುತ್ತಾರೆ. ತಂದೆ ತಾಯಿಯ ವಿಚ್ಛೇದನ ಅವರ ಬದುಕಿನಲ್ಲಿ ಪ್ರಭಾವ ಬೀರಿತು. ಅವರು ನನ್ನ ಬಾಲ್ಯ ತುಂಬಾನೇ ಚೆನ್ನಾಗಿತ್ತು. ಆದರೆ ತಂದೆ ತಾಯಿ ವಿಚ್ಛೇದನವಾದಾಗ ಅದರ ಪರಿಣಾಮ ನನ್ನ ಮತ್ತು ಸಹೋದರ ಮೇಲೆ ಬೀರಿತು. ನಮ್ಮ ಅಜ್ಜಿ ನಮ್ಮನ್ನು ಬೆಳೆಸಿದರು. ತಾಯಿ ಬೇರೆ ಮದುವೆಯಾದಾಗ ಇದರ ಬಗ್ಗೆ ಶಾಲೆಯಲ್ಲಿ ಹುಡುಗರು ನಮ್ಮನ್ನು ಚುಡಾಯಿಸುತ್ತಿದ್ದರು. ಆದರೆ ನಮ್ಮಜ್ಜಿ ನಮ್ಮನ್ನು ಸಮಾಧಾನ ಮಾಡುತ್ತಿದ್ದರು. ಅವರು ಬೆಳೆಸಿದ ರೀತಿ ನಮ್ಮನ್ನು ಈಗ ಎಂಥದ್ದೇ ಪರಿಸ್ಥಿತಿ ಬರಲಿ ಎದುರಿಸಲು ಕಲಿಸಿದೆ ಎಂದು ಹೇಳಿದ್ದರು. ಬಹುಶಃ ರತನ್ ಟಾಟಾ ಮದುವೆಯಾಗದೆ ಉಳಿಯಲು ತಂದೆ ತಾಯಿಯ ವಿಚ್ಛೇದನ ಅವರ ಮೇಲೆ ಬೀರಿದ ಕೆಟ್ಟ ಪ್ರಭಾವ ಕೂಡ ಒಂದು ಕಾರಣವಾಗಿರಬಹುದು. ರತನ್ ಟಾಟಾ ಸಮಸ್ತ ಭಾರತೀಯರ ಪ್ರೀತಿ ಗಳಿಸಿದ್ದಾರೆ. ರತನ್ ಟಾಟಾ ಎಂದರೆ ಇಡೀ ಭಾರತೀಯರಿಗೆ ಗೌರವ. ಅವರು ಉದ್ಯಮಿ ಎಂಬ ಕಾರಣಕ್ಕಲ್ಲ, ಸಮಾಜಕ್ಕೆ ಅವರು ನೀಡಿರುವ ಕೊಡುಗೆಯಿಂದಾಗಿ ಎಲ್ಲರ ಪ್ರೀತಿಯ ರತನ್ ಟಾಟಾ ಆಗಿದ್ದಾರೆ. ಹೋಗಿ ಬನ್ನಿ ರತನ್ ಟಾಟಾ. ಮತ್ತೊಮ್ಮೆ ಹುಟ್ಟಿ ಬನ್ನಿ. ಭಾರತಕ್ಕೆ ನಿಮ್ಮಂಥವರ ಅವಶ್ಯಕತೆ ಇದೆ.